ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ನಾನು ಮತ್ತು ನಮ್ಮ ಪಾಪು ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಆಲೇ ಟೈಮು 10 ಗಂಟೆ ಆಗೋಗಿತ್ತು. ಇವಾಗ ನನ್ನ ಮಗಳನ್ನ ಸ್ಕೂಲ್ಗೆ ಅಂದರೆ ಅಂಗನವಾಡಿಗೆ ಬಿಟ್ಟು ಬರೋಕ್ಕೆ ಹೋಗಿತ್ತಮ್ಮ. ಅಷ್ಟರಲ್ಲಿ ನಾನು ನನ್ನ ಮಗ ರೆಡಿಯಾಗಿ ಕೂತಿದ್ವಿ. ಹಾಗೇ ಮಕ್ಕಳು ತೊದಲು ನುಡಿಯೋದೇ ಚಂದ, ಬೇಕಾದರೆ ನೋಡಿ. ತಾತ ತಾತ ಬೇಕಾ ನಿಂಗೆ ಮುತ್ತು? ಚಿನ್ನಿ ಕರೆ ತಾತಲ್ಲ. ಓಯ್ ಇಲ್ಲಿ ಪಾಪ, ಪಾಪ ಇಲ್ಲಿ. ಪಾಪ ಇಲ್ಲಿ, ಪಾಪ ಓಯ್ ಇಲ್ಲಿ. ಸುಬ್ಬ ತಾತ ಬೇರೆ ಬಂದ್ಬಿಟ್ಟಿದೆ. ಕೇಳಿಸ್ಕೊಂಡ್ರಿ ಅಲ್ವಾ ಯಾವ ಥರ ಅಂತಿದ್ದಾನೆ ಅಂತ. ತಾತ ತಾತ ಅಮ್ಮ ಅಂತ ನಿಜ ಹೇಳ್ತೀನಿ, 8 ತಿಂಗಳಲ್ಲಿ ಒಂದು ಸಲನೂ ಕರೆದಿಲ್ಲ ಅವನು. ಅಳ್ಬೇಕಾದ್ರೂ ಅಮ್ಮ ಅಂತ ಹತ್ತಿರೋದನ್ನೇ ನಾನು ನೋಡಿಲ್ಲ. ಅವನಿಗೆ ತಾತ ಫಸ್ಟ್ ಮಾತು ಬರೋದೇ ತಾತ ತಾತ, ಆಮೇಲೆ ಅಕ್ಕ ಅಕ್ಕ. ಇವಾಗ ಸ್ವಲ್ಪ ಮಾತುಗಳು ಬರ್ತಾಯಿದೆ. ಹಾಗೆ 2 ಹಲ್ಲು ಕೂಡ ಬಂದುಬಿಟ್ಟಿದೆ. ಹಾಗೆಯೇ ಏನಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ಅಂದರೆ, ನನಗೆ ಮತ್ತು ನಮ್ಮ ಪಾಪುಗೆ ಇಬ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ. ಅಂದರೆ ಅವನಿಗೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿತ್ತು ಅಷ್ಟೇ. ಬಟ್ ನನಗಂತೂ ನನ್ನ ವಾಯ್ಸ್ ಕೇಳಿಸ್ತಿದ್ರೇ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಫುಲ್ಲು 2 ಕಡೆ ಗಂಟ್ಲೂ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಸಿಕ್ಕಾಬಟ್ಟೆ ಪೇಯ್ನು, ನೀರೂ ಕುಡಿಯೋಕ್ಕಾಗ್ತಾಯಿಲ್ಲ, ಅಷ್ಟು ನನಗೆ ಸಿಕ್ಕಾಬಟ್ಟೆ ಪೇಯ್ನ್ ಬಂದ್ಬಿಟ್ಟಿತ್ತು. ಮನೆ ಮದ್ದುಗಳೆಲ್ಲನೂ ಕೂಡ ಟ್ರೈ ಮಾಡಿದ್ವಿ, ಬಟ್ ಏನೂ ಯೂಸ್ ಆಗಲಿಲ್ಲ. ಏನಿದ್ರು ಇವಾಗೆಲ್ಲ ಮೆಡಿಸನ್, ಇಂಗ್ಲೀಷ್ ಮೆಡಿಷನ್ ಅಂತಾರಲ್ಲ, ಆ ಥರ ಎಲ್ಲರೂ ಇಂಗ್ಲೀಷ್ ಮೆಡಿಷನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ಹೋಗ್ಬಿಟ್ಟು ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ. ಹಾಗೆ ಹೊರಟು ಬೇಗನೆ ಬಸ್ ಸಿಕ್ತು. ಇವತ್ತು ಬಸ್ಸಲ್ಲೇ ಹೊರಟಿದ್ವಿ, ನಾನು ಮತ್ತು ನಮ್ಮಮ್ಮ ಇಬ್ಬರೂ ಹಾಸ್ಪಿಟಲ್ ವಿಸಿಟ್ ಮಾಡಿದ್ದು. ಸೊ ಯಾರೂ ಕೂಡ ಅಷ್ಟು ಜನ ಇರಲಿಲ್ಲ. ಯೂಶ್ವಲಿ ಅಲ್ಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ, ಆದರೆ ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ಇವತ್ತಂತೂ ಒಂಚೂರು ರಶ್ ಇರಲಿಲ್ಲ. ಹಾಗೆಯೇ ಬಿಸಿಲು ಅಂತ ಏನೋ ಕರ್ಟನ್ಸ್ ಎಲ್ಲ ಬಿಟ್ಟಿದ್ರು. ಒಬ್ಬರು ಅಂದರೆ ಒಬ್ಬರು ಇರಲಿಲ್ಲ, ನಾವೇ ಫಸ್ಟು. ಸೊ ಬೇಗನೆ ಹೋಗಿದ್ವಲ್ಲ, ಹಾಗಾಗಿ ಟೋಕನ್ ಏನು ತೊಗೊಳ್ಳಿಲ್ಲ, ಡೈರೆಕ್ಟು ಡಾಕ್ಟರ್ ಇದ್ದಾರೆ ಅಂತ ಹೇಳಿದ್ರು. ಸೊ ಹೋಗ್ಬಿಟ್ಟು ತೋರಿಸ್ಕೊಂಡ್ವಿ. ನಾನು ತೋರಿಸ್ದೆ ಮತ್ತು ಪಾಪುನು ಕೂಡ ತೋರಿಸ್ದ. ಹಾಗೆ ಸ್ಲಿಪ್ಪರ್ ಕೊಟ್ಟರು ಮೆಡಿಕಲ್ಗೆ, ಕೆಲವೊಂದು ಔಷಧಿ ತರೋಕ್ಕೆ ಅಂದ್ಬಿಟ್ಟು. ಸೊ ಪಾಪು ಮತ್ತು ನಮ್ಮಮ್ಮ ಇಬ್ಬರೂ ನಾನು ಅಲ್ಲೇ ಬಿಟ್ಟು, ಅಲ್ಲೇ ಪಕ್ಕದಲ್ಲೇ ಇರೋದು ಮೆಡಿಕಲ್ಲು, ಅದಕ್ಕೆ ಅಲ್ಲೇ ಎಲ್ಲ ಸ್ವಲ್ಪ ತಗೊಂಡು ಅವನಿಗೆ ಮತ್ತೆ ಬಂದು ಡಾಕ್ಟರ್ಗೆ ತೋರಿಸ್ಬಿಟ್ಟು ಇವಾಗ ಅಲ್ಲಿಂದ ಹೊರಡಬೇಕಿತ್ತು. ಹಾಗೆಯೇ ನನ್ನ ಮಗಳಿಗೂ ಕೂಡ ಇವತ್ತು ಹುಷಾರಿರಲಿಲ್ಲ, ಸ್ವಲ್ಪ ವಾಮಿಟಿಂಗ್ ಮಾಡ್ಕೋತಾ ಇದ್ಲು. ಏನಕ್ಕೆ ಅಂತ ಗೊತ್ತಿಲ್ಲ. 3 ಜನನೂ ಕೂಡ ಒಂದೇ ಸಲ ಹುಷಾರು ತಪ್ಪಿದ್ದೀವಿ. ಒಬ್ಬರು ಮನೇಲಿ ಹುಷಾರು ತಪ್ಪಿದ್ರೆ ಸಾಕು, ಎಲ್ಲರೂ ಸಾಲಗೆ ಹುಷಾರು ತಪ್ತಾರೆ ಅಂತಾರಲ್ಲ, ಹಾಗೆ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮನೂ ಕೂಡ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದ. ಆಲ್ರೆಡಿ 20 ಡೇಸ್ ಆಗಿತ್ತು ಅವ್ನು ಬಂದು. ಹಾಗೆಯೇ ನನ್ನ ಮಗಂದು 8 ತಿಂಗಳದ್ದು ಫೋಟೋಶೂಟ್ ಕೂಡ ಮಾಡಬೇಕಿತ್ತು. ಸೊ ಈಗ ನಾನು ವೆಜಿಟೇಬಲಲ್ಲಿ ಮಾಡೋಣ ಅಂದ್ಕೊಂಡು ಈ ಥೀಮಲ್ಲಿ ಮಾಡೋಣ ಅಂದ್ಕೊಂಡೆ. ನೆಕ್ಸ್ಟ್ ಮಂತು ನೋಡಬೇಕು ಯಾವುದಾಗುತ್ತೆ ಅದನ್ನು ಮಾಡಬೇಕು. ಸೀರಿಯಸ್ಲಿ ಎಷ್ಟು ಬೇಜಾರಾಯಿತು ಅಂದರೆ, ಒಂದು ಚೂರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಈ ಸಲ ನನ್ನ ಮಗ. ಅಷ್ಟೆಲ್ಲ ನಾನು ಮಾಡಿದ್ರೂ ಅವನು ಎಲ್ಲ ಫುಲ್ ಕಿತ್ತು ಹಾಕೋದು, ಈ ಕಡೆ ಟರ್ನಾಗ ಟೊಮೊಟೊದಲ್ಲಿ ಮಾಡಿರೋದೆಲ್ಲ ಟೊಮೊಟೊನೇ ಎತ್ಕೊಂಡು ತಿನ್ನೋಕೆ ಹೋಗೋದು, ಆ ಥರ ಕ್ವಾಟ್ಲೆ ಕೊಟ್ಬಿಟ್ಟ ಸಿಕ್ಕಾಬಟ್ಟೆ. ಒಂಚೂರು ಸರಿಯಾಗಿ ಮಾಡಿಸ್ಕೊಳ್ಳಿಲ್ಲ ಅವನು. ಹಾಗೆ ಅವನಿಗೆ ಮಾಸ್ಟರ್ ಶೆಫ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಹಾಗೆಯೇ ಪೇಪರ್ ಕಟ್ಟಿಂಗಲ್ಲಿ ಅದರದ್ದು ಕಿರೀಟ ಎಲ್ಲ ಬರುತ್ತಲ್ವ, ಅದನ್ನು ಕೂಡ ನಾನು ಟ್ರೈ ಮಾಡಿ ಎಲ್ಲ ಹಾಕಿದ್ದೆ. ಬಟ್ ಒಂಚೂರು ಇಟ್ಕೊಳ್ಳಿಲ್ಲ ಅವನು, ಎಲ್ಲನೂ ಹರಿದು ಬಿಸಾಕ್ತ. ಆ ಟೊಮೊಟೊನೇ ತೊಗೊಂಡು ತಿನ್ನೋಕೆ ಹೋಗ್ತಿದ್ದ. ಅವ್ನಿಗೇನೋ ಒಂಥರ ಏನೋ ಹಾಕಿದ್ದಾರೆ, ತಡಿ ಅದನ್ನು ತೊಗೋಬೇಕು ಅನ್ನೋದೇ ಒಂದಿದು ಅವನಿಗೆ. ಈ ಥರ ಮಾಡಿದ್ದೆ ನಾನು ವೆಜಿಟೇಬಲ್ಸ್ ಯೂಸ್ ಮಾಡಿಕೊಂಡು. ನನ್ನ ಬೇರೆ ಕರೆಂಟು ಕೂಡ ನನ್ನ ಇನ್ನೇನು ಫೋಟೋಶೂಟ್ ಮಾಡಬೇಕು, ಕರೆಂಟ್ ಬೇರೆ ಹೋಯಿತು. ಒಂಚೂರು ಕೂಡ ಸರಿಯಾಗಿ ಬರಲಿಲ್ಲ. ಈ ಥರ ಕೂರಿಸಿದ್ದೆ. ಬ್ಯಾಕ್ಗ್ರೌಂಡಲ್ಲೂ ಅಷ್ಟೇ ಅದನ್ನೆಲ್ಲ ಕ್ಲಿಯರ್ ಮಾಡಿ ತೆಗಿಬೇಕಿತ್ತು, ಅದು ಕೂಡ ಆಗಲಿಲ್ಲ. ಎಲ್ಲ ಒಂಥರ ಎಡವಟ್ಟು ಅಂತಾರಲ್ಲ, ಆ ಥರ ಆಗೋಯ್ತು. ಈ ಥರ ಸುಮಾರಾಗಿ ಬಂತು ಅಷ್ಟೇ ಫೋಟೋ, ಅಷ್ಟೇನು ಚೆನ್ನಾಗಿ ಬರಲಿಲ್ಲ. ಒಂಥರ ಕ್ಲಾರಿಟಿಯಾಗಿ ಬರಲಿಲ್ಲ ಯಾವುದೂ. ಅದಕ್ಕೆ ಸಿಕ್ಕಾಬಟ್ಟೆ ಬೇಜಾರಾಯಿತು. ಇದೊಂದೇ ಫೋಟೋಶೂಟ್ ಈ ಥರ ಮಾಡಿದ್ದವನು. ಯಾಕಂದರೆ ಇವಾಗ ದೊಡ್ಡವ್ರು ಆಯ್ತಾ ಮಕ್ಳುಗಳು ಯಾವುದಕ್ಕೂ ಅವು ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಲ್ಲ, ಅವ್ರದ್ದೇ ಆದ ಆಟಗಳು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಹಂಗಾಗಿ ಫೋಟೋಶೂಟ್ ಕತೆ ಮುಗೀತು. ನೋಡಬೇಕು ಮುಂದಿನ ಸಲ ಯಾವ ಥರ ಮಾಡ್ತಾನೆ ಅಂತ. 9 ಮಂತಿಗೆ ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಅಂದರೆ ಅವನಿಗೆ ಆಲ್ರೆಡಿ 2 ಹಲ್ಲು ಬಂದಿದೆ ಅಲ್ವಾ, ಸೊ ಆ ಥೀಮಲ್ಲಿ ಯಾವ್ದಾದ್ರು ಡೆಂಟಲ್ ಇದ್ರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹೇಗಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಈ ಥರ ನನ್ನ ವ್ಲಾಗ್ ಆಗಿತ್ತು ಇವತ್ತಿನ ದಿನ. ಹಾಗೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರೋಂತಹ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ಗಳೆಲ್ಲ ನಿಮಗೆ ಫಸ್ಟು ಬಂದು ತಲುಪುತ್ತೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಿಮ್ಗೆ ಏನಾದರೂ ಯಾವ ಥರ ವ್ಲಾಗ್ಸ್ಗಳನ್ನ ನೀವು ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ಆ ಥರ ವ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಮನೆಗೆಲ್ಲ ಬಂದು ಪಾಪುಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿದೆ. ಯಾಕಂದರೆ ಸ್ನಾನ ಎಲ್ಲ ಮಾಡಿಸ್ಬೇಕಿತ್ತು, ಹಾಸ್ಪಿಟಲೆಲ್ಲ ಕರ್ಕೊಂಡು ಹೋಗಿದ್ವಲ್ವಾ, ಅದಕ್ಕೋಸ್ಕರ ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಕೂರಿಸಿದ್ದೆ. ಅವ್ರ ಅಕ್ಕನ ಜೊತೆ ಆಟ ಆಡ್ತಾ ಇದ್ದಾನೆ. ಸದ್ಯಕ್ಕೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.